ನಮಸ್ಕಾರ, ನಾನು ನಿಮ್ಮ ಕತೆ ಮಿತ್ರ. ಆಪರೇಷನ್ ಸಿಂಧೂರ್ ನಂತರ ಭಾರತ ಮತ್ತು ಪಾಕಿಸ್ತಾನ ನಡುವೆ ಏನೇನಾಗಿದೆ? 7 ಮೇ 2025 ರಾತ್ರಿ ಉತ್ತರ ಮತ್ತು ಪಶ್ಚಿಮ ಭಾರತದಲ್ಲಿ ಅವಂತಿಪುರ್, ಶ್ರೀನಗರ್, ಜಮ್ಮು, ಪಠಾನ್ಕೋಟ್, ಅಮೃತ್ಸರ್, ಜಲಂಧರ್, ಲುಧಿಯಾನ, ಭುಜ್ಗಳಲ್ಲಿ ಪಾಕಿಸ್ತಾನ ಮಿಸೈಲ್ ಮತ್ತು ಡ್ರೋನ್ಗಳಿಂದ ದಾಳಿ ಮಾಡಿತ್ತು. ಆದರೆ ಭಾರತದ S-400 ಆಕಾಶ ಏರ್ ಡಿಫೆನ್ಸ್ ಮತ್ತು DRDO ಆ್ಯಂಟಿ ಡ್ರೋನ್ ಸಿಸ್ಟಮ್ ಇವುಗಳನ್ನು ಆಕಾಶದಲ್ಲಿಯೇ ಧ್ವಂಸ ಮಾಡಿತ್ತು. 8 ಮೇ ಬೆಳಗ್ಗೆ ಭಾರತೀಯ ಸಶಸ್ತ್ರ ಪಡೆಗಳು ಪಾಕಿಸ್ತಾನದ ಹಲವಾರು ಸ್ಥಳಗಳಲ್ಲಿ ನುಗ್ಗಿ ವಾಯು ರಕ್ಷಣಾ ರಡಾರ್ಗಳು ಮತ್ತು ಲಾಹೋರ್ನಲ್ಲಿರುವ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಧ್ವಂಸ ಮಾಡಲಾಗಿದೆ. ಜಮ್ಮು, ಉರಿ, ಪೂಂಚ್, ಮೆಂದರ್ ಸೆಕ್ಟರ್ಗಳಲ್ಲಿ ಮೋಟಾರ್ಗಳನ್ನು ಮತ್ತು ಗುಂಡಿನ ದಾಳಿಯನ್ನು ಪಾಕಿಸ್ತಾನ ತೀವ್ರಗೊಳಿಸಿದೆ. ಈ ಗುಂಡಿನ ದಾಳಿಯಿಂದ 3 ಮಹಿಳೆಯರು, 5 ಮಕ್ಕಳು ಸೇರಿದಂತೆ 16 ಭಾರತೀಯ ಅಮಾಯಕರು ಬಲಿಯಾಗಿದ್ದಾರೆ. ಇದಕ್ಕೆ ಭಾರತೀಯ ಸೈನ್ಯ ಪ್ರತ್ಯುತ್ತರ ನೀಡುತ್ತಿದೆ ಮತ್ತು ನಿನ್ನೆ ರಾತ್ರಿ 8 ಮೇಗೆ ಮತ್ತೆ ಪಾಕಿಸ್ತಾನ ಭಾರತದ ಜಮ್ಮು ಮೇಲೆ ಡ್ರೋನ್ ಮತ್ತು ಮಿಸೈಲ್ಗಳನ್ನು ಬಳಸಿ ದಾಳಿ ಮಾಡಿತ್ತು. ಆದರೆ ಮತ್ತೆ ಭಾರತದ S-400 ಆಕಾಶ ಏರ್ ಡಿಫೆನ್ಸ್ ಮತ್ತು DRDOದ ಆ್ಯಂಟಿ ಡ್ರೋನ್ ಸಿಸ್ಟಮ್ ಇವುಗಳನ್ನು ಆಕಾಶದಲ್ಲಿಯೇ ಧ್ವಂಸ ಮಾಡಿದೆ. ಇಷ್ಟೇ ನಡೆದಿರೋದು. ಮತ್ತೆ ನ್ಯೂಸ್ ಬರ್ತಿದೆ, ಕರಾಚಿಯಲ್ಲಿ ವಾಯುಸೇನಾ ದಾಳಿ ಮಾಡಿದೆ. ಇದು ಫೇಕ್ ನ್ಯೂಸ್. ಏನೇ ಆದರೂ ಭಾರತೀಯ ಸೇನೆ ಮತ್ತು ಭಾರತೀಯ ಸರ್ಕಾರ ತಿಳಿಸುತ್ತದೆ. ಆವಾಗಿನ ತನಕ ಏನೂ ನಂಬಬೇಡಿ. ಎಲ್ಲ ಫೇಕ್ ನ್ಯೂಸ್ ಸ್ಪ್ರೆಡ್ ಆಗ್ತಿದ್ದಾವೆ. ಹುಷಾರಿರಿ, ಎಲ್ಲರೂ ಮನೆಯೊಳಗೆ ಇರಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.